ಹಾಯ್ ಹಲೋ ನಮಸ್ಕಾರ. ಗ್ಯಾನಿಟಿ ನ್ಯೂಸ್ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ನಿಮ್ಮ ಬೀರ್ಗನಹಳ್ಳಿ ಲಕ್ಷ್ಮೀನಾರಾಯಣ್. ವೀಕ್ಷಕರೇ, ಇದೇ ಏಪ್ರಿಲ್ 30ನೇ ತಾರೀಕು ವರ್ಲ್ಡ್ ವೈಡ್ ನಮ್ಮ ಕನ್ನಡದ ಹೆಮ್ಮೆಯ ಸಿನಿಮಾ ಕೇಡಿ ರಿಲೀಸ್ ಆಗ್ತಾ ಇದೆ. ಇತ್ತೀಚೆಗಷ್ಟೇ ನಾನು ಚಿತ್ರದ ನಾಯಕ ನಟರಾದಂಥ ಆ್ಯಕ್ಷನ್ ಪ್ರಿನ್ಸ್ ಧ್ರುವ ಸರ್ಜಾ ಮತ್ತು ನಾಯಕ ನಟಿ ಘಾಟಿ ಹುಡುಗಿಯಾಗಿ ಕಾಣಿಸ್ಕೊಂಡಿರ್ತಕ್ಕಂತಹ ರೀಶ್ಮಾ ನಾಣೆ ಅವ್ರನ್ನಿಬ್ಬರನ್ನೂ ಕೂರಿಸಿ ಒಂದು ಒಳ್ಳೆ ಸಂದರ್ಶನ ಮಾಡಿದ್ದೆ. ಕಂಟೆಂಟ್ ಎಲ್ಲ ನೀವು ನೋಡಿರ್ತೀರ, ಸಿಕ್ಕಾಪಟ್ಟೆ ವೈರಲ್ ಕೂಡ ಆಗ್ತಾ ಇದೆ. ಇಷ್ಟೆಲ್ಲ ಆದಮೇಲೆ ಆ ಸಿನಿಮಾದ ಕ್ಯಾಪ್ಟನ್ನ ಮಾತಾಡಿಸುವಂಥ ಸಮಯ ಈಗ. ಯಾಕಂತಂದರೆ ಕನ್ನಡಕ್ಕೆ ತಮ್ಮದೇ ಆದಂತಹ ಸಾಧನೆಯನ್ನು ಮಾಡಿ ಕನ್ನಡ ಚಿತ್ರರಂಗಕ್ಕೆ ಬಹುದೊಡ್ಡ ಕೊಡುಗೆಯನ್ನು ನೀಡಿರ್ತಕ್ಕಂತಹ ನಿರ್ದೇಶಕರು, ಸ್ಯಾಂಡಲ್ವುಡ್ನ ಒನ್ ಆ್ಯಂಡ್ ಓನ್ಲಿ ಶೋಮ್ಯಾನ್ ಪ್ರೇಮ್ಸ್ ಜೋಗಿ ಪ್ರೇಮ್ ಅವರು ಈಗ ನಮ್ಮೊಟ್ಟಿಗಿದ್ದಾರೆ. ಕೆಡಿ ಚಿತ್ರದ ಕ್ಯಾಪ್ಟನ್ ಆಫ್ ದ ಶಿಪ್. ಹೇಗಿದ್ದೀರಾ? ಸೂಪರ್ ಕಂದ, ಸೂಪರ್. ಖುಷಿ ಆಗುತ್ತೆ. ಕಾರ್ಯಕ್ರಮಕ್ಕೆ ಪ್ರೀತಿಯ ಆತ್ಮೀಯ ಸ್ವಾಗತ. ಥ್ಯಾಂಕ್ ಯು ಸೋ ಮಚ್ ಕಂದ. ಥ್ಯಾಂಕ್ ಯು. ತುಂಬಾ ದಿನ ಆಯ್ತು. ಲಾಂಗ್ ಟೈಮ್, ತುಂಬಾ ಲಾಂಗ್ ಟೈಮ್, ಹೌದೌದು, ತುಂಬಾ ಲಾಂಗ್ ಟೈಮ್ ಆಕ್ಚುಲಿ. ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ ಯು. ನಾನೇ ನೋಡಿದೆ, ನಾನು ಇವ್ರನ್ನೆಲ್ಲ ಇಂಟರ್ವ್ಯೂ ಮಾಡಿರೋದೆಲ್ಲ ನೋಡಿದೆ, ಚೆನ್ನಾಗಿ ಮಾತಾಡ್ಯಾರ ತುಂಬ. ನಾನು ಹಂಗೂ ಈ ನನ್ನ ಮಗ ಮೋಸ್ಟ್ಲಿ ಏನೇನೋ ಕೇಳಿರ್ತಾನೆ, ಇವ್ರೇನೋ ಹೇಳ್ಬಿಟ್ಟಿರ್ತಾರೆ, ಅಯ್ಯೋ ಅನ್ಕೊಂಡು ನನಗೆ ಗೊತ್ತಲ್ಲ ನಾನು. ಏನಿಲ್ಲ, ಸಿನಿಮಾದ ಪರಿಧಿ ಬಿಟ್ಟು ಹೊರಗಡೆ ಹೋಗಿ ನಾನು ಜಸ್ಟ್ ಜೋಕ್ ಮಾಡಿದೆ. ನಿಮ್ಗಳ ಹತ್ರ ಮಾತಾಡ್ತೀನಿ, ಯಾರ ಹತ್ರ ಮಾತಾಡ್ಲಿ ಮಗನೇ. ಜೋಗಿ ಪ್ರೇಮ್ ಅವ್ರಿಗೆ ತತ್ಕ್ಷಣಕ್ಕೆ ಫೀಲಿಂಗ್ಸು, ಎಮೋಷನ್ಸ್ ಎಲ್ಲ ಹೇಗೆ ವರ್ಕ್ ಆಗ್ತಿದೆ ಅಂತ. ಯಾಕಂತಂದ್ರೆ ಈ ಸಿನಿಮಾ ಶುರುವಾಗಕ್ಕೆ ಮೊದಲಿಂದ ಕೂಡ, ರಿಲೀಸ್ ಆದ್ಮೇಲೂ ಕೂಡ ಟೆನ್ಷನ್ ಅಲ್ಲಿ ಇರ್ತಕ್ಕಂಥ ಏಕೈಕ ವ್ಯಕ್ತಿ ಅಂದ್ರೆ ಅದು ಸಿನಿಮಾದ ನಿರ್ದೇಶಕರಾಗಿರ್ತಾರೆ. ನೀವು ಆ ಒಂದು ಪೊಸಿಷನ್ ಅಲ್ಲಿ ಇದ್ಕೊಂಡು ನಿಮ್ಗೆ ಎಷ್ಟು ತಳಮಳ ಇದೆ ಅಂತಕ್ಕಂಥದ್ದು. ನಾನು ಬೇಸಿಕಲಿ ಲಕ್ಷ್ಮಿ ಏನಕ್ಕೂ ಎದುರುದೋನೇ ಅಲ್ಲ. ನನ್ನ ಜಾಬ್ ನಾನು ಮಾಡ್ಕೊಂಡು ಹೋಗ್ತಾ ಇರ್ತೀನಿ. ಈಗ ಸಮ್ಟೈಮ್ ಏನಾದರೂ ಈ ಪ್ರಾಬ್ಲಮ್ ಆದಾಗ ಯೋಚನೆ ಮಾಡೋಕ್ಕೆ ಸ್ಟಾರ್ಟ್ ಮಾಡ್ಬಿಡ್ತೀನಿ, ಯಾಕೆ ನಾವು ಇನ್ನೊಬ್ರಿಗೇನು ತೊಂದರೆ ಕೊಟ್ಟಿಲ್ಲ, ನಮ್ಗೆ ಯಾಕೆ ತೊಂದರೆ ಕೊಡ್ತಾರೆ ಇವರು. ರೀಸನ್ ಇಲ್ಲದೆ ಆದಾಗ, ನಾವು ಇನ್ನೊಬ್ರಿಗೆ ನೀವು ಕೆಡ್ದಂಗೆ ಮಾತಾಡಿದಾಗ, ಇನ್ನೊಬ್ರಿಗೆ ನಾವು ಯಾರಿಗಾದ್ರೂ ಹೀಯಾಳಿಸಿದಾಗ, ಇನ್ನೊಬ್ರಿಗೆ ಹಟ್ ಮಾಡಿದಾಗ ನಮಗೆ ಮಾಡೋದು ತಪ್ಪೇನಿಲ್ಲ. ಯಾಕಂದರೆ ನಮಗೆ ಹೇಳ್ತೀವಲ್ಲ, ಇಲ್ಲಿಂದ ಇಲ್ಲಿ ನಮಗೆ ತೋರಿಸುತ್ತೆ ದೇವ್ರನ್ನ. ನಾವು ಯಾರಿಗೂ ಮಾಡಿರಲ್ಲ, ಆದರೂ ನಮಗೆ ತೊಂದರೆ ಕೊಡ್ತಾರಲ್ಲ, ನಾವೇನು ಮಾಡಿದ್ದೀವಿ ಅಂತ ಅವಾಗ ಯೋಚನೆ ಮಾಡ್ಬಿಡ್ತೀವಿ. ಒಬ್ಬನೇ ಕುತ್ಕೊಂಡು ಯೋಚನೆ ಮಾಡ್ಬಿಡ್ತೀನಿ. ನಾನು ಅವಾಗ ಹೇಳ್ಕೊಳಕ್ಕೆ ಹೋಗಲ್ಲ ಯಾರ ಹತ್ರನೂ. ಯಾಕಂದರೆ ಹೇಳ್ಕೊಂಡು ಏನು ಪ್ರಯೋಜನ ಇಲ್ಲ ಪಾಪ. ಅವ್ರಿಗೆ ನಮ್ಮ ನೋವು ಹೇಳ್ಕೊಂಡು ಪಾಪ ಅವ್ರಿಗೆ ಯಾಕೆ ನೋವು ಮಾಡಬೇಕು ಅಂತ. ಸೊ ಅದದ್ದು ಬಿಟ್ಟರೆ ಬೇರೆ ಯಾವುದ್ರ ಬಗ್ಗೆ ನಾನು ಥಿಂಕೇ ಮಾಡಲ್ಲ. ಅಂದರೆ ಲೈಕ್ ನಡೆದ್ರೆ ಸ್ಟಾರ್ಟ್ ಮಾಡಿದ್ರೆ ಹೋಗ್ತಾ ಇರ್ತೀನಿ ಸುಮ್ಮನೆ, ಯಾವ್ದು ಕೇರ್ ಮಾಡಲ್ಲ, ಯಾವ್ದು ತಲೆ ಕೆಡಿಸ್ಕೊಳ್ಳಲ್ಲ, ಹೋಗ್ತಾ ಇರ್ತೀನಿ. ಸೊ ಅಂಥದ್ರಲ್ಲಿ ನಿಮಗೆ ಶುರುವಿಂದ ಟಿಲ್ ಟುಡೇ ಕೇಡಿನ ತುಂಬ ಹೆಗಲ ಮೇಲೆ ಹೊತ್ಕೊಂಡು ತಗೊಂಡು ಹೋಗ್ತಾ ಇದ್ದೀನಿ. ಅದಕ್ಕೆ ಎಲ್ಲರೂ ಸಾಥ್ ಕೊಟ್ಟಿದ್ದಾರೆ ಮಗನೇ. ನಾಳೆ ರಿಲೀಸ್, ಇನ್ನು 30ನೇ ತಾರೀಕು ರಿಲೀಸ್ ಆಗ್ತಿದೆ ಸಿನಿಮಾ. ಆದರೂ ನಿನ್ಗೆ ಗೊತ್ತೇ ಇದೆ, ನನ್ನ ಬುದ್ಧಿ ನಿಂಗೆ ಚೆನ್ನಾಗಿ ಗೊತ್ತಿದೆ. ಒಂದು ಕಡೆ ಹೊಡ್ಕೊತಾ ಇರುತ್ತೆ. ನಾವು ಎಷ್ಟೇನೇ ಮಾಡಲಿ, ನಾವೆಷ್ಟೇ ಏನು ಕಾನ್ಫಿಡೆನ್ಸ್ ಇದ್ದರೂ, ನಾವು ಏನೇ ಇದ್ರೂ ಜನ ಏನಂತಾರೆ, ಜನ ಹೆಂಗೆ ತಗೋತಾರೆ, ಪ್ರೇಮ್ ಅಂದರೆ ತೀರಾ ಎಕ್ಸ್ಪೆಕ್ಟೇಷನ್ ಇಟ್ಕೊಂಡಿರ್ತಾರೆ. ಸೊ ಇದನ್ನೆಲ್ಲ ಯೋಚನೆ ಮಾಡೋಕ್ಕೆ ನಿಂತುಬಿಡ್ತೀನಿ. ಆಮೇಲೆ ತುಂಬ ಭಯ ಕಾಡ್ತಾ ಇರ್ತದೆ. ಸೊ ಏನು ಮಾಡೋಕ್ಕಲ್ಲ, ಎಸ್ ಡೈರೆಕ್ಟರ್ಗಳು, ಎಸ್ ಕ್ರಿಯೇಟರ್ಸ್ ಅಂದರೆ ಆಗಕ್ಕೆ ಮುಂಚೆ ಒಂಥರ ಭಯ ಆದರೆ ಆದಮೇಲೆ ಇನ್ನೊಂದು ಥರ ಭಯ ಸ್ಟಾರ್ಟ್ ಆಗುತ್ತೆ. ಇದನ್ನು ಹೆಂಗೆ ಒಪ್ಕೋತಾರೋ, ಹೆಂಗೆ ಒಪ್ಪಿಸ್ಬೇಕು ಅವ್ರನ್ನ ಅಂತ. ಬಟ್ ಪರ್ಟಿಕ್ಯುಲರ್ ಈ ಸಿನಿಮಾ ಮಾತ್ರ ನಾನು ಒಂದು ಒಳ್ಳೆ ಕಂಟೆಂಟಲ್ಲೇ ಬರ್ತಾಯಿದ್ದೀನಿ. ಒಂದು ಒಳ್ಳೆ ಕಂಟೆಂಟು, ಒಂದು ಬ್ಯಾಂಗ್ಳೂರು ಸಿಟಿಲಿ 1975, 80s ಅಂಡರಲ್ಲಿ ನಡೆದಂಥ ಒಂದು ಘಟನೆನ ಇಟ್ಕೊಂಡು ಒಂದು ನಾರ್ಮಲ್ ಹುಡುಗ, ಅವನು ಆ ಕಾಳಿದಾಸನ ಒಂದು ಹುಡುಗನ ಕಥೆನ ಹೇಳ್ಕೊಂಡು ಅದನ್ನು ಕಮರ್ಷಿಯಲಾಗಿ ಏನೆಲ್ಲ ಹೇಳೋಕ್ಕೆ ಸಾಧ್ಯ,